ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿಎಂ ಡಿಕೆ ಶಿವಕುಮಾರ್ ಅವರು ಸೂಪರ್ ಸ್ಪೀಡ್ ಅಲ್ಲಿ ಇದ್ದಾರೆ. ಅವ್ರ ಮುಂದೆ ಇರುವಂತದ್ದು ಒಂದೇ ಟಾರ್ಗೆಟ್, ಅದು 2028 ಚುನಾವಣೆ. ಬಿಜೆಪಿ ಆಫೀಸ್ಗೆ ಹೋಗೋದಕ್ಕೂ ಸೈ. RSS ವಿರುದ್ಧ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರಾ? ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿಗೆ, ವಿವಾದಗಳಿಗೆ ಡಿಕೆ ಶಿವಕುಮಾರ್ ಅವರು ಡೋಂಟ್ ಕೇರ್, ಅಂದ್ರೆ ಯಾವುದಕ್ಕೂ ಕೂಡ ಅವ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅವ್ರ ಮುಂದೆ ಇರುವಂತ ಟಾರ್ಗೆಟ್ ಒಂದೇ, 2028. ಮುಖ್ಯಮಂತ್ರಿಗಳು ಬಹಳ ಸ್ಪೀಡ್ ನಲ್ಲಿದ್ದಾರೆ. ಅವ್ರ ಮುಂದೆ ಇರುವಂತ ಟಾರ್ಗೆಟ್ ಒಂದೇ, 2028. ಬಿಜೆಪಿ ಆಫೀಸ್ಗೆ ಹೋಗೋದಕ್ಕೂ ಸೈ. RSS ವಿರುದ್ಧ ಸೈಲೆಂಟ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಕಾಂಗ್ರೆಸ್ ನಾಯಕರು ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ಗಳಾಗಿರ್ಬೋದು, ವಿವಾದಗಳಾಗಿರ್ಬೋದು, ಯಾವುದಕ್ಕೂ ಕೂಡ DK ಶಿ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ಹೇಳ್ತಾ ಇರೋದು ಯಾಕೆ ಸಿಎಂ DK ಶಿವಕುಮಾರ್ ಅವರು? DK ಶಿವಕುಮಾರ್ ಪೊಲಿಟಿಕಲ್ ಸ್ಟೈಲ್ ಇದೆಯಲ್ಲ, ಅದು ಕಾಂಗ್ರೆಸ್ಗೆ ವರ ಆಗುತ್ತಾ ಅಥವಾ ಶಾಪ ಆಗುತ್ತಾ? 2028ಕ್ಕೆ DK ಶಿವಕುಮಾರ್ ಅನುಸರಿಸ್ತಾ ಇರುವಂತಹ ತಂತ್ರಗಾರಿಕೆ ಏನು? ಕಾಂಗ್ರೆಸ್ ನಾಯಕರಿಗೂ ಇದು ಅರ್ಥ ಆಗ್ತಾ ಇಲ್ಲ, ಬಿಜೆಪಿ ನಾಯಕರಿಗಂತೂ ಗೊತ್ತಾಗ್ತಾನೆ ಇಲ್ಲ ಬಿಡಿ. ಹಾಗಾದ್ರೆ DK ಶಿ ಅವರ 2028 ಸೂತ್ರ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಪಕ್ಕಾ ಡೀಟೇಲ್ಸ್. ಪೊಲಿಟಿಕಲ್ ಕಾರ್ನರ್ ನಲ್ಲಿ DK ಶಿ ಸ್ಟೈಲ್ ಪೊಲಿಟಿಕ್ಸ್ ನ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಪೊಲಿಟಿಕಲ್ ಕಾರ್ನರ್ ನಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಸೊ ಈಗ ಆಲ್ರೆಡಿ ಕಳೆದ ಕೆಲವು ದಿನಗಳಿಂದಲೂ ಕೂಡ ಇದೇ ವಿಚಾರ ನಾನು ಹಾಗೇನೆ ಮಾರುತಿ ಸರ್ ಚರ್ಚೆ ಮಾಡ್ತಾ ಇದ್ವಿ. DK ಶಿ ಅವರದು ಮುಂದೆ ಇರುವಂತದ್ದು ಒಂದೇ ಟಾರ್ಗೆಟ್, ಅದು 2028 ಆ ಚುನಾವಣೆ. ಸಿದ್ದರಾಮಯ್ಯ ಬಳಿಕ ಮುಖ್ಯಮಂತ್ರಿ ಆಗಿರುವಂತಹ DK ಶಿ ಅವರಿಗೆ 2028 ಟಾರ್ಗೆಟ್ ಇದೆ. ದೇಶದ ಹಲವು ರಾಜ್ಯಗಳಲ್ಲಿ ಆಗದಂತಹ ಚಮತ್ಕಾರ ರಾಜ್ಯದಲ್ಲಿ ಆಗಬೇಕು. ದೇಶದ ವಿವಿಧ ರಾಜ್ಯಗಳಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸುತ್ತೆ. ಆದ್ರೆ ದೇಶದ ಯಾವ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ರಿಪೀಟ್ ಸರ್ಕಾರ ಬಂದಿಲ್ಲ, ಗಮನಿಸಬೇಕಾಗಿರುವಂತಹ ವಿಚಾರ ಇದು. ಹೀಗಾಗಿ ಕರ್ನಾಟಕದಲ್ಲಿ ಇದಕ್ಕೆ ವಿರುದ್ಧವಾದ ರಿಸಲ್ಟ್ ಬರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಪಣ ತೊಟ್ಟಿದ್ದಾರೆ. 2028 ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರೋದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. 2028 ಚುನಾವಣೆ ಇದೆಯಲ್ಲ, ಅದು ಅಷ್ಟು ಈಸಿ ಅಲ್ಲ. ಬಟ್ ಬಿಟ್ಕೊಡ್ಲೇ ಬೇಕಾದಂತ ಸನ್ನಿವೇಶದಲ್ಲಿ ಕೂಡ ಮುಖ್ಯಮಂತ್ರಿಗಳಿಲ್ಲ. ಯಾಕಂತಂದ್ರೆ ಅವ್ರ ಟಾರ್ಗೆಟ್ ಇರೋದು ಈಗ 1.5-2 ವರ್ಷ ಆಗಿದಾರಲ್ಲ, ಅದಲ್ಲ. 2028 ಕೂಡ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರಬೇಕು, ಆಗ್ಲೂ ಕೂಡ ತಾವೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸಾಂಪ್ರದಾಯಿಕ ಕಾಂಗ್ರೆಸ್ ಮತಗಳ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಆಗಬಾರ್ದು. ಆದ್ರೆ ಬಿಜೆಪಿಯ ಭಾವನಾತ್ಮಕ ಪೊಲಿಟಿಕ್ಸ್ಗೆ ಅಸ್ತ್ರ ಕೊಡದೇ ಇರೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಅದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹೀಗಾಗಿನೇ RSS ವಿಚಾರ ಆಗಿರ್ಬೋದು, ಹಿಂದುತ್ವದ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಸರ್, ಇಲ್ಲಿ ನನಗೆ ಕಾಡುವಂತ ಪ್ರಶ್ನೆ, ಈಗ ಬಹಳ ಸ್ಪೀಡ್ ಅಲ್ಲಿ ಇದ್ದಾರೆ DK ಶಿವಕುಮಾರ್ ಅವರು. ಅವ್ರ ಈ ಪೊಲಿಟಿಕಲ್ ಸ್ಟೈಲ್ ಇದೆಯಲ್ಲ, ಇದು ಪ್ಲಸ್ ಆಗ್ಬೋದಾ ಮೈನಸ್ ಆಗ್ಬೋದಾ? ಯಾಕಂತಂದ್ರೆ ತುಂಬಾ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇಲ್ಲ, ಕಾಂಗ್ರೆಸ್ಗೆ ಈಗ DK ಶಿವಕುಮಾರ್ ಅವರು ಹೋಗ್ತಾ ಇರೋದು ನೋಡಿದ್ರೆ, ಅವರ ಸ್ಟ್ರಾಟಜಿ ನೋಡಿದ್ರೆ ಅದು ಪ್ಲಸ್ ಆಗಬೇಕು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಅವ್ರಿಗೆ ಯಾವಾಗ ಸೋತಿದಾರೋ ಅವಾಗ ಮೈನಸ್ ಆಗಿದ್ದು ಯಾವ ವಿಚಾರದಲ್ಲಿ ಅಂತ ಹೇಳಿದ್ರೆ ಹಿಂದುತ್ವದ ವಿಚಾರದಲ್ಲಿ, ದೇವರ ವಿಚಾರದಲ್ಲಿ. 2018 ಹಿಂದುತ್ವದ ಪ್ರಮುಖ ಅಜೆಂಡದಲ್ಲೇ BJP ಅವರು ಚುನಾವಣೆಯನ್ನು ಮಾಡಿದ್ದು. 2018 ಚುನಾವಣೆ ಮಾಡೋದಕ್ಕೆ ಅಮಿತ್ ಶಾ ಅವರೇ ಬಂದರು ರಾಜ್ಯದ ಚುನಾವಣಾ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದರು. ಶತಾಯಗತಾಯ ಸಿದ್ದರಾಮಯ್ಯ ಅವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ತೆಗಿಬೇಕು, BJP ಸರ್ಕಾರವನ್ನು ರಚನೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅವಾಗ ಅವ್ರು ಕೈಗೆತ್ಕೊಂಡಿದ್ದು ಮೊದಲ ಅಸ್ತ್ರವೇ RSS ಮತ್ತು ಹಿಂದುತ್ವದ ವಿಚಾರಗಳನ್ನು. ಹೀಗಾಗಿ ಅದರಲ್ಲಿ ಸಕ್ಸಸ್ಸು ಕೂಡ ಆಗಿದ್ರು. 104 ಸ್ಥಾನಗಳಿಗೆ BJP ಗೆಲ್ತು, 30 ಚಿಲ್ಲರೆ JDS ಅವ್ರು ಗೆದ್ರು. ಅದೇ ರೀತಿ ಕಾಂಗ್ರೆಸ್ 78 ಸ್ಥಾನಗಳನ್ನು ಗೆಲ್ತು. SM ಕೃಷ್ಣ ಅವರು ಆದ ಬಳಿಕ ಕಡಿಮೆ ಅಂಕಿ ಗಳಿಸಿದ್ದು ಆ ಸಂದರ್ಭದಲ್ಲೇ. ಹೀಗಾಗಿ ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಕಾಂಗ್ರೆಸ್ ಅವ್ರಿಗೂ ಕನ್ಫ್ಯೂಸ್ ಜಾಸ್ತಿ ಆಗಿದೆ, ಅದೇ ರೀತಿ BJP ಅವ್ರಿಗೂ ಕೂಡ ಕನ್ಫ್ಯೂಸ್ ಆಗಿದೆ. BJP ಅವರು ಯಾವಾಗಲೂ ಎಲ್ಲರನ್ನೂ ಕೂಡ ಕಾಂಗ್ರೆಸ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದು ಒಂದು ಹಿಂದುತ್ವದ ವಿಚಾರಗಳು ಬಂದಾಗ, ದೇವರು, ದೇವಸ್ಥಾನ, ಸಂಸ್ಕೃತಿ ಈ ವಿಚಾರಗಳು ಬಂದಾಗ, ಮತ್ತೊಂದು ಏನಂತ ಹೇಳಿದ್ರೆ RSS ವಿಚಾರಗಳು ಬಂದಾಗ. ನೀವೀಗ ಸರ್ಕಾರದ ನಾಯಕತ್ವವನ್ನು ವಹಿಸಿರುವಂತಹ DK ಶಿವಕುಮಾರ್ ಅವರು RSS ಬಗ್ಗೆನೂ ಹೆಚ್ಚು ಮಾತನಾಡೋದಿಲ್ಲ. ಅದೇ ರೀತಿ ದೇವರು, ದಿಂಡ್ರು, ಏನಾದರೂ
ಪೂಜೆ ಪುರಸ್ಕಾರ, ಪೂಜೆ ದೇವಸ್ಥಾನ. ಪುರಸ್ಕಾರ ಅಂತ ಹೇಳಿದ್ರೆ ಬಿಜೆಪಿಯ ಎಲ್ಲಾ ಶಾಸಕರನ್ನು ಸೇರಿದ್ರು ಕೂಡ ಅಷ್ಟಕ್ಕೂ ಜಾಸ್ತಿ ಪೂಜೆ ಪುರಸ್ಕಾರಗಳನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ. ಅದು ಮಾಡಲಿ, ಅದು ಅವ್ರವ್ರ ಇಷ್ಟ. ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾರೆ, ಅದು ಮಾಡಿದ್ರಿಂದ ಅವ್ರಿಗೆ ಪ್ಲಸ್ ಆಗಿದೆ ಅಂತ ಅವರೇ ಬಹಳಷ್ಟು ಬಾರಿ ಹೇಳಿದ್ದಾರೆ. ದೇವರಿಂದ ನನಗೆ ಪ್ಲಸ್ ಆಗಿದೆ ಅಂತ ಹೇಳ್ಬಿಟ್ಟು ಯಾವ ಕ್ಷಣದಲ್ಲಾದರೂ ನೀವು ರಾಜಭವನದಲ್ಲಿ ಅವ್ರು ನಂಬಿದಂತಹ ಗುರುಗಳ ಫೋಟೋ ಇಟ್ಕೊಂಡು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದು ಬೇರೆ ಯಾವ ಮುಖ್ಯಮಂತ್ರಿನೂ ಮಾಡಿಲ್ಲ. ಇದೇ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದು. ಒಂದು ಕಡೆ ಅದು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆನೂ ಕೂಡ ಆಯಿತು, ಅದು ಬೇರೆ ವಿಚಾರ. ಆದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಭಾಳಷ್ಟು ಸ್ಪಷ್ಟವಾಗಿ ಗೊತ್ತಿದೆ, ಕಾಂಗ್ರೆಸ್ ಹೈಕಮಾಂಡ್ ಭಾಳಷ್ಟು ಒಂದು ಸ್ಪಷ್ಟವಾಗಿ ಟಾಸ್ಕನ್ನು ಕೊಟ್ಟು ಕಳಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಬೇಕಾದ್ರೆ ನಮಗೆ ಶತಾಯಗತಾಯ 2028ರಲ್ಲಿ ಮತ್ತೆ ಸರ್ಕಾರವನ್ನು ರಿಟರ್ನ್ ಮಾಡಲೇಬೇಕು, ಇದೇ ನಿನಗೆ ಟಾರ್ಗೆಟ್ ಅಂತೇಳಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಇವ್ರಿಗೆ ಟಾಸ್ಕ್ ಕೊಟ್ಟು ಕಳಿಸಿರುವಂಥದ್ದು. ಹೀಗಾಗಿ ಪ್ರತಿದಿನವೂ ಪ್ರತಿ ಕ್ಷಣವೂ ಕೂಡ ಅವರು ಯೋಚನೆ ಮಾಡೋದು ಕೇವಲ ಈ ಒಂದು ವರ್ಷ 8 ತಿಂಗಳು ಲೆಕ್ಕಾಚಾರ ಅಲ್ಲ. 2028ಕ್ಕೆ ನಾವು ರಿಟರ್ನ್ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ಈ ಎಲ್ಲ ಲೆಕ್ಕಾಚಾರಗಳ ಹಿನ್ನೆಲೆಯಲ್ಲೇ ಏನಾದರೂ ಮಾತಾಡಬೇಕಾದ್ರೂ ಕೂಡ ಭಾಳಷ್ಟು ತೂಕವಾಗಿ ಮಾತಾಡ್ತಾ ಇದ್ದಾರೆ. ಯಾವುದಾದ್ರು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಇದು ಸಾರ್ವಜನಿಕವಾಗಿ ಎಷ್ಟು ಮಟ್ಟಿಗೆ ಚರ್ಚೆ ಆಗ್ಬೋದು, ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಇದು ಲಾಭ ಆಗ್ಬೋದು, ಇಲ್ಲ ಸರ್ಕಾರಕ್ಕೆ ಏನಾದರೂ ನೆಗೆಟಿವ್ ಇದಾಗುತ್ತಾ, ಈ ಎಲ್ಲಗಳನ್ನು ಕೂಡ ಭಾಳಷ್ಟು ಲೆಕ್ಕಾಚಾರಗಳನ್ನು ಆಗ್ತಾ ಇದ್ದಾರೆ. ಪ್ರತಿ ಬಾರಿನೂ ಕೂಡ ಸಿದ್ದರಾಮಯ್ಯ ಅವರು ಇದ್ದಾಗ RSS ಅವ್ರಿಗೆ, BJP ಅವ್ರಿಗೆ ಮೊದಲ ಸಿಗ್ತಿದ್ದೆ ಒಂದು ಧರ್ಮ, ಮತ್ತೊಂದು ದೇಶಭಕ್ತಿ ವಿಚಾರಗಳು, ಮಗದೊಂದು ಸಂಸ್ಕೃತಿ, ಮತ್ಯಾವುದೋ ದೇವರು, ಇಂಥ ವಿಚಾರಗಳು. ಆದರೆ ಡಿ ಕೆ ಶಿವಕುಮಾರ್ CM ಆದ ಬಳಿಕ BJP ಅವ್ರಿಗೆ ಆ ಅಸ್ತ್ರಗಳನ್ನು ಬಳಸೋದಕ್ಕೆ ಆಗ್ತಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ನಿಭಾಯಿಸೋದು BJP ಅವ್ರಿಗೆ ಅಷ್ಟು ಸುಲಭ ಇಲ್ಲ. ಸಹಜವಾಗಿ ಕಾಂಗ್ರೆಸ್ಗೆ ಬರುವಂತಹ ಸಾಂಪ್ರದಾಯಿಕ ಮತಗಳು ಬಂದೇ ಬರ್ತವೆ, BJP ಅವ್ರಿಗೂ ಕೂಡ ಬರುವಂತಹ ಸಾಂಪ್ರದಾಯಿಕ ಮತಗಳು ಬಂದೇ ಬರ್ತವೆ. ಆದರೆ ಈ ಇಬ್ಬರ ನಡುವೆ ಇದ್ದು ಭಾವನಾತ್ಮಕ ವಿಚಾರಗಳ ಮೇಲೆ ಮತವನ್ನು ಹಾಕುವಂಥವ್ರ ಏನು ಇಲ್ಲ ಆ ಕಡೆಗೆ ಹಾಕ್ತಾರೆ ಒಂದ್ಸಲ, ಇಲ್ಲ ಈ ಕಡೆಗೆ ಹಾಕ್ತಾರೆ ಅಂಥವ್ರು ಡಿ ಕೆ ಶಿವಕುಮಾರ್ ಅವರನ್ನ RSS ವಿಚಾರ ಆಗಿರ್ಬೋದು, ಯಾವುದೋ ದೇವ್ರ ವಿಚಾರ ಆಗಿರ್ಬೋದು, ಮಗದೊಂದು ಈ ಭಾವನಾತ್ಮಕ ವಿಚಾರಗಳನ್ನು ಆ ಪ್ರಯೋಗ ಮಾಡೋದಕ್ಕೆ BJPಗೆ ಆಗದೆ ಇರೋದ್ರಿಂದ ಆ ಕಾನ್ಸೆಪ್ಟಲ್ಲಿ ನೋಡಿದ್ರೆ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ, ಕಾಂಗ್ರೆಸ್ಗೆ ಪ್ಲಸ್ ಆಗೇ ಆಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ಬೋದು, ನಾವು ಮುಂದೆ ಕೂಡ ಅದನ್ನು ನೋಡ್ತೀವಿ ಯಾರು ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ದಿನದಿಂದ ಇವತ್ತಿನವರೆಗೂ ಕೂಡ ಮಾಡ್ತಾ ಇರುವಂಥದ್ದು, ಮುಂದೆ ಏನು ಮಾಡಬೇಕು ಅಂತ ಏನು ಫ್ರೇಮ್ವರ್ಕ್ ಹಾಕ್ಕೊಂಡಿದ್ದಾರೆ ಅದರಂತೆಯೇ ಅವ್ರು ಹೋಗ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದರಲ್ಲಿ RSS ವಿಚಾರ ಆಗಿರ್ಬೋದು, ಹಿಂದುತ್ವದ ವಿಚಾರ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಭಾವನಾತ್ಮಕ ವಿಚಾರಗಳನ್ನು ಕೈಗೆತ್ತಿಕೊಂಡು BJP ಅವ್ರಿಗೆ ಅಸ್ತ್ರಗಳನ್ನು ಕೊಡಬಾರ್ದು. ಅದು ಕೊಟ್ಟರೆ ಸಹಜವಾಗಿ ಕೇವಲ ಕರಾವಳಿ ಮತ್ತು ಮಲೆನಾಡಲ್ಲಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಹೆಚ್ಚು ವರ್ಕೌಟ್ ಆಗುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಅದು ಅಷ್ಟು ವರ್ಕೌಟ್ ಆಗದೆ ಇರ್ಬೋದು, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ವರ್ಕೌಟ್ ಆಗುತ್ತೆ. ಆ ಆತಂಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರೋದ್ರಿಂದಲೇ 2028 ಟಾರ್ಗೆಟ್ ಪ್ರತಿದಿನವೂ ಪ್ರತಿ ಕ್ಷಣವೂ ಕೂಡ ಅವ್ರಿಗೆ ಕಾಡ್ತಿರೋದ್ರಿಂದಲೇ ಈ ಎರಡೂ ಅಸ್ತ್ರಗಳನ್ನ ಯಾವುದೇ ಕಾರಣಕ್ಕೂ BJP ಅವ್ರು ಕೊಡಬಾರ್ದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡೆ ಈಗಲಿಂದಲೇ ಗೇಮ್ ಪ್ಲಾನ್ ಶುರು ಮಾಡಿಕೊಟ್ರು. ಮತ್ತು ಇನ್ನೊಂದು ಕ್ಯೂರಿಯಾಸಿಟಿ ಏನಂತಂದ್ರೆ, ನಾವು ಹಿಸ್ಟ್ರಿ ನೋಡಿದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಒಂದ್ಸಲ ಬಂದಂಥ ಸರ್ಕಾರ ಮತ್ತೆ ನೆಕ್ಸ್ಟ್ ಚುನಾವಣೆಯಲ್ಲಿ ಬರಲ್ಲ, ಮತದಾರರ ಮನ್ಸು ಹಂಗೆ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಈಗ 2028ಕ್ಕೂ ಅದರ ವಿರುದ್ಧವಾದಂಥ ರಿಸಲ್ಟ್ ತರಬೇಕು ಅಂತ ಈ ಸ್ಟ್ರಾಟಜಿ ಏನು ಪ್ಲೇ ಮಾಡ್ತಾ ಇದಾರಲ್ಲ, ಅದು ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ ಸರ್? ಅಲ್ಲ, ಅದೇ ಸರ್ಕಾರ ರಿಟರ್ನ್ ಆಗಿಲ್ಲ. ರಾಮಕೃಷ್ಣ ಹೆಗಡೆ ಅವರು ಆದ ಬಳಿಕ ಅವ್ರು ಮಾತ್ರ 2 ಬಾರಿ ರಿಟರ್ನ್ ಆಗಿದ್ರು. ಅದಾದ ಬಳಿಕ ಅದಕ್ಕೂ ಮೊದಲು ದೇವರಾಜ್ ಅರಸು ಅವರು 7 ವರ್ಷಗಳ ಕಾಲ ಸುದೀರ್ಘವಾಗಿ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಆ ಇಬ್ಬರನ್ನ ಬಿಟ್ಟರೆ ರಾಜ್ಯದಲ್ಲಿ ಯಾರೂ ಕೂಡ ಸರ್ಕಾರವನ್ನು ಮತ್ತೆ ರಿಟರ್ನ್ ತರುವಂತಹ ಶಕ್ತಿ ಯಾರಿಗೂ ಆಗಲಿಲ್ಲ. ದೇವೇಗೌಡರು ಅಚಾನಕ್ಕಾಗಿ ದೆಹಲಿಯ ರಾಜಕಾರಣಕ್ಕೆ ಹೋದರು, ಹಾಗಾಗಿ ಏನು ರಾಜ್ಯ ರಾಜಕಾರಣದಲ್ಲಿ ಅವ್ರು ಇರೋದಕ್ಕೆ ಆಗಲಿ. ಒಂದು ವೇಳೆ ದೇವೇಗೌಡರು ಇದ್ದಿದ್ರೆ ಏನಾಗ್ತಿತ್ತು, ರಾಜ್ಯ ರಾಜಕಾರಣ ಬೇರೆ ಆಗ್ತಿತ್ತೇನೋ ಗೊತ್ತಿಲ್ಲ.